ಒಂದೇ ಕಲ್ಲಲ್ಲಿ 5 ಹಕ್ಕಿ ಹೊಡೆದ್ರ ಮೋದಿ. ಜಿಎಸ್ಟಿ ಇಳಿಕೆ ಹಿಂದೆ ನಮೋ ನಿಗೂಢ ತಂತ್ರ. ಟ್ರಂಪ್ ಟು ಬಿಹಾರ್. ಏನಿದು ಮೋದಿ ಗಿಫ್ಟ್ ರಹಸ್ಯ? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜಿಎಸ್ಟಿ ರೇಟ್ ಡೌನ್ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರಕ್ಕಾಗಿರೋ ಲಾಸ್ ಎಷ್ಟು ಗೊತ್ತಾ? ಒಂದಲ್ಲ ಎರಡಲ್ಲ 48,000 ಕೋಟಿ ರೂಪಾಯಿ. ಲಾಸ್ ಅನ್ನೋಕ್ಕಿಂತ ಅಷ್ಟು ಆದಾಯದ ಕೊರತೆ ಉಂಟಾಗುತ್ತೆ. ಕೆಲ ರಿಪೋರ್ಟ್ಗಳಂತೂ ಈ ಸಂಖ್ಯೆ 85,000ದಿಂದ 2 ಲಕ್ಷ ಕೋಟಿವರೆಗೂ ಹೋಗಬಹುದು ಅಂತ ಹೇಳ್ತಿದ್ದಾರೆ. ಅಲ್ಲದೆ ಈ ಆದಾಯ ನಷ್ಟದಿಂದ ಈಗ ಆಲ್ರೆಡಿ ಉರಿದು ಬೀಳ್ತಿರೋ ವಿಪಕ್ಷ ಆಡಳಿತದ ರಾಜ್ಯಗಳು ಮತ್ತಷ್ಟು ತಿರುಗಿ ಬೀಳೋ ಚಾನ್ಸಸ್ ಕೂಡ ಇತ್ತು. ಆದರೆ ಇಷ್ಟೆಲ್ಲ ರಿಸ್ಕ್ ಇದ್ರೂ ಕೂಡ ಮೋದಿ ಸರ್ಕಾರ ದಿಢೀರಂತ ಜಿಎಸ್ಟಿ ಡೌನ್ ಮಾಡಿದ್ದು ಯಾಕೆ? ಸರ್ಕಾರಕ್ಕೆ ಇದ್ದಕ್ಕಿದ್ದಂತೆ ಈ ರೀತಿಯ ಪ್ರೀತಿ ಎಲ್ಲಿಂದ ಬಂತು? ಯಾಕಂದರೆ ಸರ್ಕಾರ ಇದನ್ನು ಗಿಫ್ಟ್ ಅಂತ ಹೇಳ್ತಿದೆ. ಒಂದು ವೇಳೆ ಗಿಫ್ಟ್ ಆಗಿದೆ ಅದನ್ನು ಈ ಮೊದಲೇ ಯಾಕೆ ಕೊಡಲಿಲ್ಲ? ಅಥವಾ ಮೋದಿ ಸರ್ಕಾರ ಒಂದೇ ಕಲ್ಲಿಂದ 5 ಹಕ್ಕಿ ಹೊಡೆಯೋ ಪ್ರಯತ್ನ ಮಾಡ್ತಾ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ಈ ಮಾಸ್ಟರ್ ಪ್ಲಾನ್ ಅನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. 5 ಗುರಿ 1 ನಿರ್ಧಾರ. ಸ್ನೇಹಿತರೆ, ಜಿಎಸ್ಟಿ ಕೌನ್ಸಿಲ್ನಲ್ಲಿ ಡಿಸಿಷನ್ ಆಗಿದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ಇರ್ತಾರೆ. ಆದರೆ ಹಲವು ಆರ್ಥಿಕ ತಜ್ಞರ ಪ್ರಕಾರ ಜಿಎಸ್ಟಿ ಕೌನ್ಸಿಲ್ ಅನ್ನೋದು ಕೇಂದ್ರ ಸರ್ಕಾರದ ರಬ್ಬರ್ ಸ್ಟ್ಯಾಂಪ್ ಇದ್ದ ಹಾಗೆ. ಅಷ್ಟರ ಮಟ್ಟಿಗೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಕೇಂದ್ರದ ಕಂಟ್ರೋಲ್ ಇದೆ. ಆದರೆ ಜಿಎಸ್ಟಿ ಸ್ಲ್ಯಾಬ್ ಇಳಿಸೋ ನಿರ್ಧಾರ ಅಷ್ಟೊಂದು ಸುಲಭವಾಗಿರಲಿಲ್ಲ. ಯಾಕಂದರೆ ಇಲ್ಲಿ ಕೇವಲ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಗಳು ಸಾವಿರಾರು ಕೋಟಿ ಆದಾಯವನ್ನು ಕಳೆದುಕೊಳ್ಳೋ ಲೆಕ್ಕಾಚಾರ ಇತ್ತು. ಇನ್ಫ್ಯಾಕ್ಟ್ ಇದರಲ್ಲಿಗ 70% ಆದಾಯ ಖೋತ ರಾಜ್ಯ ಸರ್ಕಾರಗಳಿಗೂ ಆಗುತ್ತೆ. ಇವುಗಳಿಗೆ ಜಿಎಸ್ಟಿ ಕೌನ್ಸಿಲ್ ನಿರ್ಧಾರ ಬದಲಾಯಿಸೋಕ್ಕಾಗದೇ ಇರ್ಬೋದು, ಆದರೆ ದೊಡ್ಡ ಮಟ್ಟದ ಪ್ರತಿರೋಧ ಅಂತೂ ತೋರ್ಬೋದಾಗಿತ್ತು. ಕೇಂದ್ರಕ್ಕೆ ಸಹಕಾರ ಕೊಡಲ್ಲ, ನಮಗಿಷ್ಟ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಪಶ್ಚಿಮ ಬಂಗಾಳದಿಂದ ಅಂಥ ಪ್ರಯತ್ನ ಕೂಡ ನಡೆದಿತ್ತು. ಆದರೂ ಮೋದಿ ಸರ್ಕಾರ ಅವರನ್ನೆಲ್ಲ ಒಪ್ಪಿಸಿ ಈ ನಿರ್ಧಾರ ತಗೊಂಡಿದೆ. ಎಲ್ಲ ರಾಜ್ಯಗಳು, ಎಲ್ಲ ಪ್ರತಿಪಕ್ಷಗಳು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಮುಖ್ಯವಾಗಿ 5 ಕಾರಣಗಳಿದಾವೆ ಸ್ನೇಹಿತರೆ. ಕೇಂದ್ರ ಸರ್ಕಾರ ಎಷ್ಟೊಂದು ಪುಷ್ ಮಾಡೋಕೆ ಈ ನಿರ್ಧಾರವನ್ನ. ಜಿಎಸ್ಟಿ ಸರಳೀಕರಣದ ಗುರಿ. ಸ್ನೇಹಿತರದು ಮೊದಲ ಕಾರಣ ಜಿಎಸ್ಟಿ ಸರಳೀಕರಣ. 2017ರಲ್ಲಿ ಜಿಎಸ್ಟಿ ತಂದ ಮುಖ್ಯ ಉದ್ದೇಶನೇ ದೇಶದಲ್ಲಿ ಟ್ಯಾಕ್ಸ್ ವ್ಯವಸ್ಥೆಯನ್ನ ಸಿಂಪ್ಲಿಫೈ ಮಾಡೋದಾಗಿತ್ತು. ಯಾಕಂದರೆ ಅಲ್ಲಿವರೆಗೂ ವ್ಯಾಟ್, ಸೆಸ್, ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸ್, ಪರ್ಚೇಸ್ ಟ್ಯಾಕ್ಸ್, ಅದು ಇದು ಅಂತ ಭಾರತ ತೆರಿಗೆಗಳ ಗೊಂದಲದ ಗೂಡಾಗಿತ್ತು. 17ಕ್ಕೂ ಅಧಿಕ ವಿವಿಧ ಟ್ಯಾಕ್ಸ್, 13ಕ್ಕೂ ಅಧಿಕ ಸೆಸ್ಗಳನ್ನು ವಿಧಿಸಲಾಗ್ತಾ ಇತ್ತು. ಇದರಿಂದ ಬಿಸ್ನೆಸ್ ನಡೆಸೋದೇ ಕಷ್ಟ ಅನ್ನೋ ವಾತಾವರಣ ಇತ್ತು. ಕಂಪನಿಗಳು ಡಬಲ್ ಟ್ರಿಪಲ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಹೀಗಾಗಿ ಇದನ್ನೆಲ್ಲ ದೂರ ಮಾಡ್ತೀವಿ, ಟ್ಯಾಕ್ಸ್ನ ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಿ ಮೋದಿ ಸರ್ಕಾರ ಜಿಎಸ್ಟಿ ತಗೊಂಬಂತು. ಆಗಿನ ಬಿಜೆಪಿ ನಾಯಕರಂತೂ ಜಿಎಸ್ಟಿ ಅಂದರೆ ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್ ಕಂಟ್ರಿ ಅಂತ ಭಾಷಣ ಬೆಗೆದ್ರು. ಆದರೆ ಜಿಎಸ್ಟಿಯನ್ನು ಸಿಂಪ್ಲಿಫೈ ಮಾಡೋದ್ರ ಬದಲು ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡಿ ಹಾಕಿಬಿಟ್ಟಿದ್ರು. ಒಂದೇ ಸ್ಲ್ಯಾಬ್ ಅಥವಾ ಒಂದೇ ಜಿಎಸ್ಟಿ ದರ ಇಡ್ತೀವಿ ಅಂತ ಲೆಕ್ಕಾಚಾರ ಇಟ್ಕೊಂಡು ಹೋದವರು 5, 6 ಸ್ಲ್ಯಾಬ್ ತರೋ ರೀತಿ ಆಯಿತು. ಸಾಲದು ಅಂತ ಸ್ಟೇಟ್ ಜಿಎಸ್ಟಿ, ಕೇಂದ್ರ ಜಿಎಸ್ಟಿ ಅಂತ ಸಪ್ರೇಟ್ ತೆರಿಗೆಗಳು, ಪೆಟ್ರೋಲ್ ಡೀಸೆಲ್ಗೆ ಬೇರೆ ಥರದ ಟ್ಯಾಕ್ಸ್, ತರಹೇವಾರಿ ಸೆಸ್ ಎಲ್ಲ ಸೇರಿ ಮತ್ತೆ ಟ್ಯಾಕ್ಸ್ ವ್ಯವಸ್ಥೆಯನ್ನು ಗೊಂದಲದ ಗೂಡು ಮಾಡಿದ್ರು. ಉದ್ಯಮಗಳು, ಜನಸಾಮಾನ್ಯರು, ಆರ್ಥಿಕ ತಜ್ಞರು ಎಲ್ಲರಿಂದಲೂ ಸರ್ಕಾರ ಅನ್ಸ್ಕೊಳ್ಳೋಕೆ ಶುರು ಮಾಡಿತ್ತು. ಹೀಗಾಗಿ ಸ್ಲ್ಯಾಬ್ಗಳನ್ನು ಕಮ್ಮಿ ಮಾಡಿ ಜಿಎಸ್ಟಿ ಸಿಂಪ್ಲಿಫೈ ಮಾಡೋದು ಮೋದಿ ಸರ್ಕಾರದ ಪ್ರತಿಷ್ಠೆಯ ವಿಚಾರ ಆಗಿತ್ತು. ಈಗ ಕೊನೆಗೂ ಆ ಕೆಲಸ ನಡೆದಿದೆ. ಸರ್ಕಾರದ ಮೇಲೆ ಈ ಒತ್ತಡ ಕಳೆದ 7-8 ವರ್ಷಗಳಿಂದಲೂ ಇದೆ. ಅದಕ್ಕೆ ಪೂರಕವಾಗಿ ಕಳೆದ 1-1.5 ವರ್ಷಗಳಿಂದಲೂ ಗ್ರೂಪ್ ಆಫ್ ಮಿನಿಸ್ಟರ್ಸ್ನ ಮಾಡಿ ಅವರು ಕೆಲಸವನ್ನ ನಡೆಸ್ತಾ ಇದ್ದಾರೆ. ಇದರ ತಯಾರಿ ನಡೀತಾ ಇತ್ತು. ಸಡನ್ ಆಗಿ ಈಗ 1-2 ತಿಂಗಳಲ್ಲಿ ಆಗಿರೋದಲ್ಲ, ಹಲವು ತಿಂಗಳುಗಳ ಮೊದಲೇ ಜಿಒಎಂಗಳನ್ನು ಮಾಡಿ ಇದರ ಪ್ರಿಪರೇಷನ್ ನಡೆದಿತ್ತು. ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ಜಿಒಎಂಗಳನ್ನು ಮಾಡಲಾಗಿತ್ತು ಜಿಎಸ್ಟಿ ಸುಧಾರಣೆಗೆ ಸಂಬಂಧಪಟ್ಟಂತೆ. ಆದರೆ ಇದು ಇಷ್ಟು ಬೇಗ ಬರೋಕೆ, ಇಷ್ಟು ಆತುರವಾಗಿ ಬರೋಕೆ ಮುಖ್ಯ ಕಾರಣ ಎಕಾನಮಿ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Stars ಟೂರಿಸಂ ಕಂಪನಿ ದುಬೈಗೆ ಇನ್ನೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ 88,500 ರೂಪಾಯಿ ಮಾತ್ರ. ದುಬೈ ಮತ್ತು ಅಬುದಾಬಿ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, ದುಬೈ ವೀಸಾ, 3 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್, ಕನ್ನಡ ಟೂರ್ ಮ್ಯಾನೇಜರ್, ಬುರ್ಜ್ ಖಲೀಫಾ 125ನೇ ಫ್ಲೋರ್ ನ ವ್ಯೂ, ಡೆಸರ್ಟ್ ಸಫಾರಿ, ದುಬೈ ಸಿಟಿ ಟೂರ್, ಅಬುದಾಬಿ ಸಿಟಿ ಟೂರ್, ದುಬೈನ ಸ್ವಾಮಿನಾರಾಯಣ್ ಹಿಂದೂ ಟೆಂಪಲ್, ಗ್ರ್ಯಾಂಡ್ ಮಾಸ್ಕ್, ಫೆರಾರಿ ವರ್ಲ್ಡ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 15 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆರ್ಥಿಕ ಎಂಜಿನ್ಗೆ ಬೂಸ್ಟರ್ ಅಗತ್ಯ. ಸ್ನೇಹಿತರೆ, ಮೇಲ್ನೋಟಕ್ಕೆ ಆರ್ಥಿಕತೆ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. $4 ಟ್ರಿಲಿಯನ್ ಎಕಾನಮಿ ಆಗಿದ್ದೇವೆ. ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ. 7% ಬೆಳವಣಿಗೆ ದರದಲ್ಲಿ ಮುನ್ನುಗ್ತಿರೋ ಜಗತ್ತಿನ ಫಾಸ್ಟೆಸ್ಟ್ ಲಾರ್ಜ್ ಎಕಾನಮಿ. ಅದೆಲ್ಲ ಹೌದು.
ಆದ್ರೆ ವೇಗದಲ್ಲಿ ಓಡ್ತಿರೋ ಕಾರ್ಗೆ ಹಳ್ಳ ದಿನ್ನೆಗಳು ಎದುರಾಗುತ್ತಲ್ವಾ, ಹಾಗೆ ಭಾರತದ ಆರ್ಥಿಕತೆಯ ಚಕ್ರ ಕೂಡ ಸದ್ಯ 2 ದೊಡ್ಡ ಆರ್ಥಿಕ ಗುಂಡಿಗಳಲ್ಲಿ ಒದ್ದಾಡ್ತಾ ಇತ್ತು. ಕನ್ಸಂಪ್ಷನ್ ಮತ್ತು ಡಿಮಾಂಡ್. ಜನ ದುಡ್ಡು ಸುರಿದು ಖರ್ಚು ಮಾಡೋದು ಮತ್ತು ಅದಕ್ಕೆ ತಕ್ಕಂತೆ ಮಾರ್ಕೆಟ್ನಲ್ಲಿ ಬೇಡಿಕೆ ಸೃಷ್ಟಿಯಾಗೋದು, ಇವೆರಡು ಭಾರತದ ಆರ್ಥಿಕತೆಗೆ ಬಲ ತುಂಬಬೇಕು. 61% GDP ಕನ್ಸಂಪ್ಷನ್ನಿಂದಲೇ ಭಾರತದಲ್ಲಿ ಬರೋದು. ಆದರೆ ಕಳೆದ 3 ವರ್ಷಗಳಿಂದ ಭಾರತದ ಜನ ಕೈ ಬಿಚ್ಚಿ ಖರ್ಚು ಮಾಡ್ತಾ ಇಲ್ಲ. 2025ರ ಮೊದಲ ತ್ರೈಮಾಸಿಕದಲ್ಲಿ ಪ್ರೈವೇಟ್ ಕನ್ಸಂಪ್ಷನ್ ಗ್ರೋತ್ ಅಂದ್ರೆ ಜನರು ನಾವೆಲ್ಲ ಮಾಡುವಂತ ವೈಯಕ್ತಿಕ ಖರ್ಚು 8ರಿಂದ 12% ರೇಂಜ್ನಿಂದ 6.4%ಗೆ ಡೌನ್ ಆಗಿದೆ. ಹೌಸ್ ಹೋಲ್ಡ್ ಸ್ಪೆಂಡಿಂಗ್, ಮನೆಗಳಲ್ಲಿ ಮಾಡೋ ಖರ್ಚು 3.5%ನಲ್ಲಿ ಮಾತ್ರ ಗ್ರೋ ಆಗಿದೆ ರಿಯಲ್ ಟರ್ಮ್ಸ್ ಅಲ್ಲಿ. ಆಟೋಮೊಬೈಲ್ಗಳ ಮಾರಾಟ 7.4% ಡೌನ್ ಆಗಿದೆ ಕಳೆದ 18 ತಿಂಗಳಲ್ಲೇ ಕನಿಷ್ಠ. ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ನಲ್ಲಿ ಅಂದ್ರೆ ಅತ್ಯವಶ್ಯಕ ಅಲ್ಲ, ಇದು ಇದ್ರೆ ಚೆನ್ನಾಗಿರುತ್ತೆ ಅಂತ ಪರ್ಚೇಸ್ ಮಾಡೋದು ಅಥವಾ ಮಾಡೋ ಖರ್ಚುಗಳಿರ್ತಾವಲ್ಲ, ಅದು ಕೂಡ ಅದರಲ್ಲಿ ವಾಹನಗಳ ಮುಖ್ಯ ಭಾಗ. ಮಾರ್ಕೆಟ್ನಲ್ಲಿ ಡಿಮಾಂಡ್ ಸೃಷ್ಟಿಯಾಗಿದೆಯಾ ಇಲ್ವಾ ಅಂತ ಮೊದಲು ಗೊತ್ತಾಗೋದೇ ಅಲ್ಲಿ. ಇಂಥದ್ರಲ್ಲೇ ಮಾರ್ಕೆಟ್ ಮಗಚ್ಕೊಳ್ತಾ ಇದೆ. ಇ ಕಾಮರ್ಸ್ ಮಾರ್ಕೆಟ್ ಗ್ರೋತ್ 2024ರಲ್ಲಿ 20% ಪೀಕ್ನಿಂದ 10-12%ಗೆ ಬಿದ್ದಿತ್ತು. ಓವರ್ ಆಲ್ ಕನ್ಸಂಪ್ಷನ್ ಗ್ರೋತ್ ಕೋವಿಡ್ ಮುನ್ನ 11% ಇತ್ತು, ಅದಕ್ಕೆ 8% ಡೌನ್ ಆಗಿದೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಬೇಡಿಕೆ ಚಿಗುರ್ತಾ ಇಲ್ಲ. ಇದರಿಂದ ಕಂಪನಿಗಳಿಗೂ ಜಾಸ್ತಿ ಡಿಮಾಂಡ್ ಬರ್ತಾ ಇಲ್ಲ, ಅವರ ಸರಕುಗಳಿಗೆ ಸೇವೆಗಳಿಗೆ ಪ್ರಾಫಿಟ್ ಸಿಕ್ಕಾಪಟ್ಟೆ ಗ್ರೋ ಆಗ್ತಾ ಇಲ್ಲ, ಪ್ರಾಫಿಟ್ ಮಾರ್ಜಿನ್ ಹೆಚ್ಚಾಗ್ತಿಲ್ಲ. ಈ ರೀತಿ ಅರ್ನಿಂಗ್ ಎಕ್ಸ್ಪ್ಯಾಂಡ್ ಆಗದೆ ಇರೋದ್ರಿಂದ ಆರ್ಥಿಕತೆಗೆ ಕೊಡುಗೆ ಕೊಡಕ್ಕಾಗ್ತಾ ಇಲ್ಲ. ಹೀಗಾಗಿ ಮೋದಿ ಸರ್ಕಾರಕ್ಕೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ಮತ್ತು ಡಿಮಾಂಡ್ ಅನ್ನ ಏರಿಸೋ ಪ್ರೆಷರ್ ಇತ್ತು. ಹಾಗೆ ಭಾರತದ ಮಾರ್ಕೆಟ್ ಅನ್ನ ಜಗತ್ತಿನ ಮುಂದೆ ಅಟ್ರಾಕ್ಟಿವ್ ಮಾಡಬೇಕಾಗಿತ್ತು, ಎಕಾನಮಿಗೆ ಚುರುಕು ಕೊಡಬೇಕಾಗಿತ್ತು. ಹಾಗಾಗಿ GST ರೇಟ್ ಅನ್ನ ಡೌನ್ ಮಾಡೋಕೆ ಆಲ್ರೆಡಿ ಆಲ್ಮೋಸ್ಟ್ 1 ವರ್ಷದಿಂದಲೂ ಕೂಡ ಕೆಲಸ ನಡೀತಾ ಇತ್ತು. GOMಗಳನ್ನ ಮಾಡಿ ಅಲ್ಲಿ ತಯಾರಿ ನಡೀತಾ ಇತ್ತು. ಆದ್ರೀಗ ಆತುರವಾಗಿ ಹಬ್ಬದ ಸೀಸನ್ ಎಲ್ಲ ಖರ್ಚು ಮಾಡೋ ಟೈಮ್ ಅಲ್ವಾ, ಹಬ್ಬದ ಟೈಮಲ್ಲಿ ಅಷ್ಟರೊಳಗಡೆ ಆಗಲೇಬೇಕು ಅಂತ ಹೇಳಿ ಈಗ ಸಡನ್ ಆಗಿ ಅದನ್ನ ಅರ್ಜೆನ್ಸಿಯಲ್ಲಿ ಮಾಡಲಾಗಿದೆ. ಇದರಿಂದ ಜನರ ಬಳಿ ಹಬ್ಬದ ಟೈಮ್ನಲ್ಲಿ ದುಡ್ಡು ಉಳಿಯುತ್ತೆ, ಹೆಚ್ಚು ಖರ್ಚು ಮಾಡ್ತಾರೆ, ಹಣದ ಓಡಾಟ ನಡೆಯುತ್ತೆ, ಆರ್ಥಿಕತೆಗೆ ಸಡಗರ ಬರುತ್ತೆ, GDPಗೆ 0.5% ಪುಷ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. GDPಗೆ 0.5% ಅಷ್ಟೇನಾ? ಅದು ಸಾಮಾನ್ಯ ವಿಚಾರ ಅಲ್ಲ. ಒಂದು ಆರ್ಥಿಕತೆ 7% ರೇಟ್ ನಲ್ಲಿ ಗ್ರೋ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ 0.5 0.5% ಸೇರ್ಕೊಳ್ತು 7.5% ಜಂಪ್ ಆಯ್ತು ಅಂತ ಹೇಳಿದ್ರೆ ದೊಡ್ಡ ವಿಚಾರ. ಈಗ 7.8% GDP ಗ್ರೋತ್ ಅಂತ ಬಂದಿತ್ತಲ್ಲ, ಅದಕ್ಕೆ ನೆಕ್ಸ್ಟ್ 0.5% ಆಡ್ ಆಗಿ 8.5% ತನಕ ಹೋಯ್ತು ಅಂದ್ರೆ ದೊಡ್ಡ ಗ್ರೋತ್, ಅದು ದೊಡ್ಡ ಬೂಸ್ಟ್. ಅದು ಭಾರತದಂತ ವೇಗವಾಗಿ ಬೆಳೀತಿರೋ ಆರ್ಥಿಕತೆಗೆ, ಲಾರ್ಜ್ ಎಕಾನಮಿಗೆ. ಅಷ್ಟು ಮಾತ್ರ ಅಲ್ಲ, GDPಗೆ ಪುಷ್ ಸಿಗೋದು ಮಾತ್ರ ಅಲ್ಲ, ಇನ್ಫ್ಲೇಷನ್ ಕೂಡ ಡೌನ್ ಆಗುತ್ತೆ 1% ಅನ್ನೋ ಲೆಕ್ಕಾಚಾರ ಇದೆ. ಟ್ರಂಪ್ ಟ್ಯಾರಿಫ್ಗೆ ಪ್ರತ್ಯಸ್ತ್ರ. ಟ್ರಂಪ್ ಭಾರತದ ಮೇಲೆ 50% ಟ್ಯಾರಿಫ್ ಹೇರಿದ್ರು. ಅಮೆರಿಕಾಗೆ ರಫ್ತಾಗ್ತಾ ಇದ್ದ 70% ವಸ್ತುಗಳಿಗೆ ಅಪಾಯ ಇತ್ತು. $80 ಬಿಲಿಯನ್ ಎಕ್ಸ್ಪೋರ್ಟ್ಗೆ ಪೆಟ್ಟು ಬೀಳ್ತಾ ಇತ್ತು. ಈ ಸರಕುಗಳನ್ನ ಎಲ್ಲಿ ಕಳಿಸೋದನ್ನೋ ಪ್ರಶ್ನೆ ಇತ್ತು. ಅಲ್ಲದೆ ಕಂಪನಿಗಳು ದಿವಾಳಿಯಾಗಿ ಭಾರಿ ಪ್ರಮಾಣದ ಉದ್ಯೋಗ ನಷ್ಟ ಆಗಬಹುದಾಗಿತ್ತು. ಆದರೆ GSTಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ರಿಂದ ಭಾರತದಲ್ಲೇ ಕನ್ಸಂಪ್ಷನ್ ಹೆಚ್ಚಾಗುತ್ತೆ, ಭಾರತದಲ್ಲೇ ಡಿಮಾಂಡ್ ವಿಪರೀತ ಬಂದು ಅಂತ ದೊಡ್ಡ ಪೆಟ್ಟು ಬೀಳಲ್ಲ ಟ್ರಂಪ್ ಟ್ಯಾರಿಫ್ ಇಂದ. ಅಲ್ಲಾಗೋ ಲಾಸ್ ಇಲ್ಲಿ ರಿಕವರ್ ಆಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಬಿಹಾರ ಚುನಾವಣೆ. ಸ್ನೇಹಿತರೆ, ಸರ್ಕಾರದ ಕೆಲಸ ಕಾರ್ಯಗಳು ಅವ್ರ ಕೆಲಸ ಅವ್ರು ಮಾಡಲೇಬೇಕು, ಅದು ನಿಜ, ಸರ್ಕಾರದ ಡ್ಯೂಟಿ ಇಂಥ ಕೆಲಸಗಳನ್ನ ಮಾಡೋದು. ಆದರೆ ಅದರ ಟೈಮಿಂಗ್ ಇದೆಯಲ್ಲ, ಅದು ಯಾವ ಟೈಮ್ನಲ್ಲಿ ಆಗಬೇಕು ಅನ್ನೋದು, ಅದನ್ನು ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ಜನರಿಂದ ವೋಟ್ ತಗೊಂಡು ಅಲ್ಲಿ ಅಧಿಕಾರದಲ್ಲಿ ಕೂರೋರು ಎಲೆಕ್ಷನ್ಗೆ ಟೈಮ್ ಮಾಡ್ತಾರೆ. ಪೊಲಿಟಿಕಲ್ ಲಾಭ ಸಿಗುತ್ತಾ ಇದರಿಂದ, ಯಾವಾಗ ಇದನ್ನು ಜಾರಿ ಮಾಡಿದ್ರೆ ಎಲ್ಲಿ ಲಾಭ ಸಿಗುತ್ತೆ ಅದೆಲ್ಲ ಯೋಚನೆ ಮಾಡಿರ್ತಾರೆ. ಸೊ ಬಿಹಾರ ಚುನಾವಣೆಯ ಜಸ್ಟ್ ಬಿಫೋರ್ ಎಲೆಕ್ಷನ್ ವೋಟಿಂಗ್ ಮಾಡೋಕ್ಕೆ ಜನ ಹೋಗೋಕ್ಕಿಂತ ಚೂರು ಮುಂಚೆ ಇದು ಜಾರಿ ಆಗೋ ರೀತಿ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದೆ. ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರ ಅಸೆಂಬ್ಲಿ ಎಲೆಕ್ಷನ್ ಇದೆ. ಆದರೆ ಸೆಪ್ಟೆಂಬರ್ 22ರಿಂದಲೇ GSTಯ ಈ ಬದಲಾವಣೆಗಳು ಜಾರಿ ಆಗ್ತಿವೆ. ಈ ಬದಲಾವಣೆಯಿಂದ ಅಗತ್ಯ ವಸ್ತುಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗುತ್ತೆ. ಎಕ್ಸಾಕ್ಟ್ ಎಲೆಕ್ಷನ್ ಟೈಮ್ನಲ್ಲಿ ಜನರಿಗೆ ಬೆನಿಫಿಟ್ ಸಿಗೋಕೆ ಶುರುವಾಗುತ್ತೆ. ಬಿಹಾರ 88% ಗ್ರಾಮೀಣ ಪ್ರದೇಶದಿಂದ ಕೂಡಿರೋ ರಾಜ್ಯ. ಬಡವರು ಮತ್ತು ಕೆಳ ಮಧ್ಯಮ ವರ್ಗ ಸಿಕ್ಕಾಪಟ್ಟೆ ಜಾಸ್ತಿ ಇರೋ ಪಾಪ್ಯುಲೇಷನ್ ಇರುವಂಥ ರಾಜ್ಯ. ಅಲ್ಲಿ ಇದರ ನೇರ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಈ GST ರೇಟ್ ಕಮ್ಮಿ ಮಾಡೋಕ್ಕೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮಾಡಿದ್ರಲ್ಲ, GOM, ಅದರ ಚೇರ್ಮನ್ ಯಾರಾಗಿದ್ರು ಗೊತ್ತಾ? ಸಾಮ್ರಾಟ್ ಚೌಧರಿ. ಅವ್ರು ಯಾರು? ಬಿಹಾರ BJP ಲೀಡರ್, ಬಿಹಾರದ ಹಣಕಾಸು ಸಚಿವ ಮತ್ತು ಅಲ್ಲಿನ ಉಪಮುಖ್ಯಮಂತ್ರಿ. ಅವ್ರನ್ನ ಮಾಡಲಾಗಿತ್ತು. ಅವ್ರೇನು ಎಕಾನಮಿಸ್ಟ್ ಅಲ್ಲ, ಏನಲ್ಲ, ಅವ್ರನ್ನ ಇದರ ಚೇರ್ಮನ್ ಮಾಡಲಾಗಿತ್ತು. ಆಲ್ಮೋಸ್ಟ್ 1 ವರ್ಷದ ಮುಂಚೆನೆ ಮಾಡಲಾಗಿತ್ತು. ಕರೆಕ್ಟ್ ನೋಡಿ. ಆದ್ರೆ ಇವಾಗೆಲ್ಲ ಬಂದು ಕಾರ್ಡ್ಗಳು ಜೋಡಿಸಿ ಒಂದು ಪಿಕ್ಚರ್ ಆಗ್ತಾ ಇದೆ. ಅಕ್ಟೋಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ, ಸೆಪ್ಟೆಂಬರ್ 22ಕ್ಕೆ GSTಯಲ್ಲಿ ಭಾರಿ ಕಡಿತದ ಜಾರಿ ಆಗ್ತಾ ಇದೆ. ಅವೆಲ್ಲವೂ ಕೂಡ ಜನರಿಗೆ ಬೆನಿಫಿಟ್ ಸಿಗೋಕೆ ಶುರುವಾಗುತ್ತೆ. ಅದನ್ನ ಮಾಡೋಕೆ ರಚಿಸಲಾಗಿದ್ದ ಗ್ರೂಪ್ ಆಫ್ ಮಿನಿಸ್ಟರ್ನ ಚೇರ್ಮನ್ ಬಿಹಾರದ ಉಪಮುಖ್ಯಮಂತ್ರಿ BJP ಲೀಡರ್ ಸಾಮ್ರಾಟ್ ಚೌಧರಿ.
ಸಾಮ್ರಾಟ್ ಚೌಧರಿ ಹಾರ ಹಾಕೊಂಡು ಓಡಾಡಲ್ವ ಈಗ ಬಿಹಾರ ಚುನಾವಣೆಯಲ್ಲಿ? ಬಿಜೆಪಿಯವರು ನೋಡಿ ಬಂದ್ರು, ಸಾಮ್ರಾಟ್ ಚೌಧರಿ ಬಂದ್ರು, ಇವರೇ ಮಾಡಿಕೊಟ್ಟಿದ್ದು GST ರೇಟ್ ಕಮ್ಮಿ ಅಂತ ಬಿಹಾರದಲ್ಲಿ ಹೇಳಲ್ವಾ? ಸೊ ಈ ರೀತಿ ಪೊಲಿಟಿಕಲ್ ಟೈಮಿಂಗ್ ಅನ್ನ ಪೊಲಿಟಿಷಿಯನ್ಸ್ ಮಾಡ್ತಾರೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಒಟ್ಟಿಗೆ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಸೊ ಸ್ನೇಹಿತರೆ, ಈ ರೀತಿ ಓವರ್ ಆಲ್ ಈ ನಿರ್ಧಾರದ ಹಿಂದಿನ ಒಂದಷ್ಟು ಬೇಸಿಕ್ ಸೂತ್ರಗಳನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡಿದೀವಿ. ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.